ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಜೀವನವನ್ನು ಬದಲಾಯಿಸಬಲ್ಲ ಮಹಾಗ್ರಂಥವಾದ ಭಗವದ್ಗೀತಾಯ ಮೊದಲ ಅಧ್ಯಾಯದ ಕಥೆಯನ್ನು ಸರಳವಾಗಿ ತೆರೆಯೋಣ. ಇದು ಕೇವಲ ಯುದ್ಧದ ಕಥೆಯಲ್ಲ, ಇದು ನಮ್ಮ ಮನಸ್ಸಿನ ಯುದ್ಧದ ಕಥೆ. ಕುರುಕ್ಷೇತ್ರದಲ್ಲಿ ಎರಡು ದೊಡ್ಡ ಸೇನೆಗಳು ಮುಖಾಮುಖಿಯಾಗಿ ನಿಂತಿವೆ. ಒಂದೆಡೆ ಪಾಂಡವರು, ಮತ್ತೊಂದೆಡೆ ಕೌರವರು. ಈ ಯುದ್ಧ ಸತ್ಯ ಮತ್ತು ಅಸತ್ಯದ ನಡುವೆ ನಡೆಯುತ್ತಿದೆ. ಅಂಧರಾಜನಾದ ಧೃತರಾಷ್ಟ್ರನು ಕೇಳುತ್ತಾನೆ, ನನ್ನ ಮಕ್ಕಳು ಮತ್ತು ಪಾಂಡವರು ಯುದ್ಧಭೂಮಿಯಲ್ಲಿ ಏನು ಮಾಡುತ್ತಿದ್ದಾರೆ? ಅದಕ್ಕೆ ಸಂಜಯನು ಎಲ್ಲವನ್ನೂ ವಿವರಿಸುತ್ತಾನೆ. ಅರ್ಜುನನು ತನ್ನ ರಥವನ್ನು ಎರಡು ಸೇನೆಗಳ ಮಧ್ಯೆ ನಿಲ್ಲಿಸು ಎಂದು ಶ್ರೀಕೃಷ್ಣನಿಗೆ ಹೇಳುತ್ತಾನೆ. ಅರ್ಜುನನು ಎದುರಿನಲ್ಲಿ ಯುದ್ಧಕ್ಕೆ ನಿಂತಿರುವವರು ತಮ್ಮ ಬಂಧುಗಳು, ಗುರುಗಳು, ಸ್ನೇಹಿತರು ಎಂದು ನೋಡುತ್ತಾನೆ. ಅವನ ಮನಸ್ಸು ದುಃಖದಿಂದ ತುಂಬುತ್ತದೆ. ಅರ್ಜುನನು ಹೇಳುತ್ತಾನೆ, ನಾನು ನನ್ನವರನ್ನು ಕೊಲ್ಲಲು ಯುದ್ಧ ಮಾಡಲಾರೆ, ಇದು ನನಗೆ ಬೇಡ. ಅವನು ತನ್ನ ಗಾಂಡೀವವನ್ನು ಕೆಳಗೆ ಇಡುತ್ತಾನೆ. ಇದು ಹೊರಗಿನ ಯುದ್ಧಕ್ಕಿಂತಲೂ ಒಳಗಿನ ಯುದ್ಧ ಹೆಚ್ಚು ಕಷ್ಟ. ಧರ್ಮ ಮತ್ತು ಭಾವನೆಗಳ ನಡುವೆ ಅರ್ಜುನನು ಸಿಲುಕುತ್ತಾನೆ. ಈ ಅಧ್ಯಾಯ ನಮಗೆ ಏನು ಹೇಳುತ್ತದೆ ಎಂದರೆ, ಜೀವನದಲ್ಲಿ ನಾವು ಕೂಡ ಅರ್ಜುನನಂತೆ ಗೊಂದಲಕ್ಕೆ ಒಳಗಾಗುತ್ತೇವೆ. ಭಾವನೆಗಳು ನಮ್ಮ ನಿರ್ಧಾರಗಳನ್ನು ಕಷ್ಟಪಡಿಸುತ್ತವೆ. ಸರಿಯಾದ ಮಾರ್ಗ ತಿಳಿಯಲು ಮಾರ್ಗದರ್ಶನ ಬೇಕಾಗುತ್ತದೆ. ಶ್ರೀಕೃಷ್ಣನು ಜೀವನದ ಸತ್ಯವನ್ನು ಹೇಳುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಮತ್ತಷ್ಟು ಇಂತಹ ಜ್ಞಾನಕ್ಕಾಗಿ.